ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಲವೇ ಕ್ಷಣಗಳಲ್ಲಿ ಬಿಡದಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ಆಗಮನ ಆಗುತ್ತೆ. ಕುಮಾರಸ್ವಾಮಿ ವಿರುದ್ಧ ಬಿಡದಿಯಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಭೂಮಿ ಕೊಡೋದಕ್ಕೆ ಒಪ್ಕೊಂಡಿರುವಂತ ರೈತರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಘೋಷಣೆ ಕೂಗಿ ಕಿಡಿಕಾರ್ತಾ ಇದ್ದಾರೆ ಕೆಲ ರೈತರು. ಭೂಮಿ ಕೊಡೋದಕ್ಕೆ ಯಾರು ಒಪ್ಕೊಂಡಿದ್ದಾರಲ್ಲ ಆ ರೈತರು ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಮೊದಲು ರೆಡ್ ಝೋನ್ ಮಾಡಿದ್ದು ಕುಮಾರಸ್ವಾಮಿ ಅವರೇ, ಈಗ ಅವರು ರಾಜಕೀಯ ಮಾಡೋದು ಬೇಡ, ಇಲ್ಲಿ ಜಗಳ ಮಾಡಿಸೋದಕ್ಕೆ ನೀವು ಬರ್ತಿದ್ದೀರಾ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ರೆಡ್ ಝೋನ್ ಮಾಡಿದ್ರಿಂದಾಗಿ ನಾವು ಆ ಕಡೆ ಜಮೀನ್ ಮಾರಾಟ ಮಾಡೋದಕ್ಕೂ ಆಗ್ತಿಲ್ಲ. ಈಗ ಡಿ.ಕೆ. ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ಮಾಡ್ತಾರೆ ಅಂತಿದ್ದಾರೆ. ನಾವು ಕೊಡೋದಕ್ಕೆ ರೆಡಿ ಇದೀವಿ ಭೂಮಿನ, ನೀವ್ಯಾಕೆ ಬರ್ತಿದ್ದೀರಿ ಇಲ್ಲಿ ಜಗಳ ಹಚ್ಚೋಕ್ ಬರ್ತಾ ಇದ್ದೀರಾ ಅಂತ ಭೂಮಿ ಕೊಡೋಕೆ ಒಪ್ಕೊಂಡಿರುವಂತ ರೈತರು ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಭೈರಮಂಗಲಕ್ಕೆ ಬನ್ನಿ ಅಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪಂಥಾಹ್ವಾನ ಕೊಟ್ಟಿದ್ರು. ಎರಡೇ ಬಾರಿ ಪತ್ರ ಬರೆಯೋದ್ರ ಮೂಲಕ ನೀವು ಭೈರಮಂಗಲಕ್ಕೆ ಬನ್ನಿ, ನಾನು ಸಂಜೆವರೆಗೂ ಕೂಡ ಭೈರಮಂಗಲದಲ್ಲೇ ಇರ್ತೀನಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದರು. ನೀವಾಗಿಲ್ಲ ಅಂದರೆ ನಿಮ್ಮ ಕಡೆಯಿಂದ ಅಧಿಕಾರಿಗಳನ್ನು ಯಾರನ್ನಾದರೂ ಕಳಿಸ್ಕೊಡಿ ಅಂತ ಹೇಳಿದರು. ಸದ್ಯ ಈಗ ಭೈರಮಂಗಲದಲ್ಲಿ ಎರಡೂ ಭಾಗದಲ್ಲಿ ವೇದಿಕೆ ರೆಡಿ ಆಗಿದೆ. ಒಂದು ಭೂಮಿ ಕೊಡೋದಕ್ಕೆ ಒಪ್ಕೊಂಡಿರುವಂಥ ರೈತರು, ಆ ಜಾಗದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಯಾರಾದರೂ ಅಧಿಕಾರಿಗಳು ಬರಬೇಕಿದೆ. ಮತ್ತೊಂದು ಭಾಗದಲ್ಲಿ ನಾವು ಬಿಲ್ಕುಲ್ ಭೂಮಿ ಕೊಡಲ್ಲ ಅಂತ ವಿರೋಧ ಪಡಿಸ್ತಾ ಇರುವಂಥ ರೈತರು, ಅವ್ರ ಕಡೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ನಿಂತ್ಕೊಂಡಿದ್ದಾರೆ. ಸದ್ಯ ಈಗ ಈ ಬಿಡದಿ ಫೈಟ್ ಎಲ್ಲಿಗೆ ಬಂದು ನಿಲ್ಲುತ್ತೆ? ಯಾಕೆಂದರೆ ರಾಜಕೀಯ ತಿರುವನ್ನ ಪಡ್ಕೊಂಡಿದೆ, ಇದು ರಾಜಕೀಯ ನಡೆಸ್ತಾ ಇದ್ದಾರೆ ನಾಯಕರಿಲ್ಲಿ ಅನ್ನೋದು ರೈತರ ಆರೋಪ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ, ಮತ್ತೊಂದು ಕಡೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ಮಾಡೋದು ಬೇಡ, ರೈತರಿಗೆ ಇದು ಆಗಲ್ಲ, ಅವ್ರು ವಿರೋಧಿಸ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಎಚ್.ಡಿ. ಕುಮಾರಸ್ವಾಮಿ ಅವರ ಕಾಲದಲ್ಲೇ ಇದನ್ನ ಬಿಡದಿ ಟೌನ್ಶಿಪ್ ಮಾಡಬೇಕು ಅಂತ ಶುರು ಮಾಡಿದ್ದು ಅವರೇ ತಾನೇ ಅಡಿಪಾಯ ಹಾಕಿದ್ದು ಅನ್ನೋದು ಡಿ.ಕೆ. ಶಿವಕುಮಾರ್ ಆಗಲಿ ಕಾಂಗ್ರೆಸ್ ಸರ್ಕಾರದ ಒಂದಷ್ಟು ವಾದ.
ಹೆಚ್ಚಾಗಿದೆ. ಅದರಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ಹೋರಾಟ ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಪರ ವಿರೋಧದ ಹೋರಾಟ ಜೋರಾಗಿದೆ. ನಾವು ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಬಿಡದಿಯ ಬೈರಮಂಗಲದಲ್ಲಿದ್ದೀನಿ. ಇಲ್ಲಿ ರಾಮಾಂಜನೇಯ ದೇವಸ್ಥಾನದ ಮುಂದೆ ಕಳೆದ 473 ದಿನಗಳಲ್ಲೂ ಕೂಡ ಹೋರಾಟವನ್ನ ರೈತರು ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕೆ ವಿರುದ್ಧವಾಗಿ ಒಂದಿಷ್ಟು ಹೋರಾಟಗಳು ಕೂಡ ಇವತ್ತು ಗರಿಗೆದರಿವೆ. ನೀವು ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ. ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ರೈತರು ಇಲ್ಲಿ ಸೇರಿರುವಂತದ್ದು. ಕಳೆದ 473 ದಿನಗಳಿಂದಲೂ ಕೂಡ ಬಿಡದಿಯ ಟೌನ್ಶಿಪ್ ಬೇಡ ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡುತ್ತಿದ್ದಾರೆ. ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಪಂಥಾಹ್ವಾನ ಆಗಿರೋದ್ರಿಂದ ಈ ಒಂದು ಪಂಥಾಹ್ವಾನಕ್ಕೆ ಬರಲಿನ ನಿಟ್ಟಿನಲ್ಲಿ ವೇದಿಕೆಯ ಮೇಲೆ ಕೇವಲ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಕುರ್ಚಿಗಳನ್ನು ಹಾಕಲಾಗಿದೆ. ಇಬ್ಬರು ಕೂಡ ಪರಸ್ಪರ ಚರ್ಚೆಯನ್ನು ರೈತರ ಮುಂದೆ ಮಾಡಲಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒಂದಿಷ್ಟು ಆಸನಗಳನ್ನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕುಮಾರಸ್ವಾಮಿ ಅವರು ಸಂಜೆವರೆಗೂ ಇಲ್ಲಿ ಇರ್ತೇನೆ ಅಂತ ಹೇಳಿದರೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಬರ್ತಾರ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇರುವಂತದ್ದು. ಅವರನ್ನಿಬ್ಬರನ್ನು ಕೂಡ ನೋಡಿ ಅವರ ಜೊತೆ ಚರ್ಚೆ ಮಾಡೋದಕ್ಕೆ ರೈತ ಮುಖಂಡರು, ರೈತ ಮಹಿಳೆಯರೆಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರುವಂತದ್ದು. ಸುಮಾರು ನೂರಾರು ಸಂಖ್ಯೆಯಲ್ಲಿ ರೈತ ಮಹಿಳೆಯರಿದ್ದಾರೆ. ರೈತ ಮಹಿಳೆಯರು ಕೂಡ ಸೇವೆ ಬಿಡದೆ ಅನ್ನುವಂತಹ ಹೋರಾಟ ಜೊತೆಗೆ ನಿನ್ನೆಯಿಂದ ಆರಂಭವಾಗಿರುವಂತಹ ಈ ಒಂದು ಪರ ಇರುವಂತಹ ಒಂದು ಹೋರಾಟ ರೈತರಿಗೆ ಆಕ್ರೋಶಕ್ಕೆ ಕಾರಣವಾಗಿದೆ. ರೈತರು ಪರವಾನಗಿಯನ್ನು ಪಡೆಯಲು ಈ ಒಂದು ಹೋರಾಟಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಪ್ರತಿಭಟನೆಯನ್ನ ನಡೆಸುತ್ತಿರುವಂತಹ ಸ್ಥಳಕ್ಕೆ ಅಣ್ಣಮರೆಡ್ಡಿ ಅನ್ನೋರು ಜಾಗದ ಪರ್ಮಿಷನ್ ಅನ್ನ ಜಿಲ್ಲಾಧಿಕಾರಿಗೆ ಬರೆದುಕೊಟ್ಟಿದ್ದಾರೆ. ಆದ್ರೆ ವಿರೋಧವಾಗಿ ಈ ರೈತರ ವಿರೋಧವಾಗಿ ನಡೆಸುತ್ತಿರುವಂತಹ ಹೋರಾಟಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ, ಪೊಲೀಸ್ ಇಲಾಖೆಯನ್ನು ಕೂಡ ಒಂದಿಷ್ಟು ರಾಜಕೀಯ ಷಡ್ಯಂತ್ರ ಅನ್ನುವಂತ ಮಾತುಗಳನ್ನು ಹೇಳ್ತಿದ್ದಾರೆ. 100 ಮೀಟರ್ ಅಂತರದಲ್ಲಿ ಪರ ವಿರೋಧದ ಹೋರಾಟ ಶುರುವಾಗಿದೆ. ಬೈರಮಂಗಲಕ್ಕೆ ಆಗಮಿಸುವಂತಹ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮುತ್ತಿಗೆ ಹಾಕುವ ಕೆಲಸವನ್ನ ಯೋಜನೆಯ ಪರವಾಗಿರುವಂತಹ ರೈತರು ಮಾಡಬೇಕು ಮುಂದಾಗ್ತಿದ್ದಾರೆ. ಹೀಗಾಗಿ ರೈತರು ಯಾವ ರೀತಿ ಪರ ವಿರೋಧದ ಚರ್ಚೆ ನಡುವೆ ಕುಮಾರಸ್ವಾಮಿ ಅವರು ಆಗಮಿಸ್ತಾರೆ ಅಂತ ಹೋರಾಟ ರೆಡ್ ಫ್ಲಾಗ್ ಅನ್ನು ಹಿಡಿದುಕೊಂಡು ಪರವಾಗಿರುವಂತಹ ರೈತರು ಹೋರಾಟವನ್ನ ಮಾಡುತ್ತಿದ್ದಾರೆ. ಹೀಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಆಗಮಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಒಂದಿಷ್ಟು ರೈತರು ಮುಂದಾಗಿರುವಂತದ್ದು. ಹೀಗಾಗಿ ಪರ ವಿರೋಧದ ರೈತರ ನಡುವೆ ಒಂದಿಷ್ಟು ಸಂಘರ್ಷ ಹೆಚ್ಚಾಗ್ತಾ ಇದೆ. ಪರ್ಮಿಷನ್ ಅನ್ನ ಪಡೆಯದ ಹೋರಾಟವನ್ನು ಮಾಡುತ್ತಿದ್ದಾರೆ ಅನ್ನುವಂತ ಆರೋಪವನ್ನ ಕಳೆದ 1000 ದಿನಗಳಿಂದ ಮಾಡುತ್ತಿರುವಂತಹ ಹೋರಾಟ ಮಾಡುತ್ತಿರುವಂತದ್ದು. ಹೀಗಾಗಿ ಇದೆಲ್ಲವನ್ನು ಕೂಡ ಪೊಲೀಸ್ ಇಲಾಖೆ ಯಾವ ರೀತಿ ನಿಯಂತ್ರಣವನ್ನು ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬಿಡದಿ.